ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಟೋಲ್ ದ ಹಾರ್ಟ್ ಆ್ಯಕ್ಚುಲಿ. ಸಾಂಗ್ಸ್ ಆಗಲಿ, ಡೈರೆಕ್ಷನ್ ಆಗಲಿ, ಇಟ್ ವಾಸ್ ಲಿಟ್ರಲಿ ಗುಡ್. ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಐ ಲವ್ಡ್ ಇಟ್, ಐ ಲವ್ ದ ಮೂವಿ. ಒಂದ್ಸರಿ ಎಲ್ಲ 10 ಸರಿ ನೋಡ್ಬೋದು. ನಮ್ಮ ರಘು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಶಂಕರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಸೂಪರ್ ಆಗಿದೆ ಫಿಲಿಮು, ಎಲ್ಲರೂ ಬಂದು ನೋಡಬೇಕು. ಆ್ಯಕ್ಷನ್ನು ಮತ್ತು ಸಸ್ಪೆನ್ಸು ಸೂಪರ್ ಆಗಿದೆ ಫಿಲಿಮ್, ಬಂದು ನೋಡಿ. ಅದ್ಭುತವಾದಂಥ ಒಂದು ನಟನೆ ಮಾಡಿದ್ದಾರೆ. ಮತ್ತು ಸಾಂಗ್ ಭಾಳ ಚೆನ್ನಾಗಿದೆ. ನಾಯಕ ನಟ ಮೊದಲನೇ ಪ್ರಯತ್ನದಲ್ಲೇ ಯಶಸ್ವಿಯಾಗಿ ಈ ಸಿನಿಮಾ ತುಂಬ ಎಲ್ಲರೂ ಟಾಕೀಸಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ. ಸೂಪರ್ ಆಗಿದೆ. ಸ್ಟೋರಿ ಚೆನ್ನಾಗಿದೆ, ಮತ್ತು ಹೀರೋಯಿನ್ ರಘುರಾಮ್ ಸಹ ಪರವಾಗಿಲ್ಲ, ಒಳ್ಳೆ ಆಕ್ಟ್ ಮಾಡಿದ್ರೆ. ಹಳ್ಳಿ ಲೈಫು ತುಂಬ ಚೆನ್ನಾಗುತ್ತೆ. 100% ಓಡಿಸ್ತಾರೆ ಸರ್. ಮೂವಿ ತುಂಬ ಚೆನ್ನಾಗಿದೆ ಸರ್. ಇದೊಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಚಿತ್ರ. ಹೆಣ್ಮಕ್ಳು ಸಿಕ್ಕಿಟ್ಟು ಸೊಸೈಟಿ ಒಂದು ಮೆಸೇಜ್ ಇದೆ. ಹೆಣ್ಮಕ್ಳು ಯಾವ ರೀತಿ ಸೇಫ್ ಮಾಡಬೇಕು, ಒಂದು ಆ್ಯಪ್ ಥರ ಇದೆ. ಆ ಆ್ಯಪ್ ಬೆಳ್ಕೊಂಡು ಒಂದು ಸಮಾಜಕ್ಕೂ ಒಳ್ಳೆಯದು ಮತ್ತು ಮಹಿಳೆಯರಿಗೆ ಸೇಫ್ಟಿ ಪರ್ಪಸ್ ತುಂಬ ಚೆನ್ನಾಗಿದೆ ಮೂವಿ. ತುಂಬ ಇಂಥ ಕಲಾವಿದರನ್ನು ಬೆಳೆಸಬೇಕು. ಆಮೇಲೆ ತುಂಬ ದೊಡ್ಡ ಕಲಾವಿದಗಳು ಬೆಳೀತಾರೆ, ಅವಕಾಶ ಕೊಡಬೇಕು. ಇಲ್ಲಿದ್ದ ಕರ್ಕೊಂಬರ್ತಾರೆ. ಅವ್ರು ನಮ್ಮ ಕಲಾವಿದರು ಎಷ್ಟೋ ಕಲಾವಿದಿದ್ದಾರೆ. ಆಮೇಲೆ ಕನ್ನಡ ಚಿತ್ರರಂಗ ಬೆಳಿಬೇಕು ಸರ್. ಇದ್ರ ಮುಖಾಂತರ ಹೇಳೋದು, ಕನ್ನಡ ಚಿತ್ರ ನೋಡಿ ಕನ್ನಡ ಬೆಳೆಸಿ. ಸೂಪರ್ ಫಿಲಮ್, ನೋಡ್ಬೋದು ಒಂದ್ಸರಿ. ತುಂಬ ಚೆನ್ನಾಗಿದೆ ಸರ್ ಫಿಲಮು, ನೋಡೋಂಥದ್ದೇ. ಒಳ್ಳೆ ಸ್ಟೋರಿ, ತುಂಬ ಚೆನ್ನಾಗಿದ್ದಾರೆ. ಹೊಸ ಪ್ರಯತ್ನ ಚೆನ್ನಾಗಿದೆ. ಹೊಸ ಪ್ರಯತ್ನ ಒಳ್ಳೆ ಚೆನ್ನಾಗಿದೆ. ನನಗೆ ಡೈರೆಕ್ಷನ್ ಇಷ್ಟ ಆಯ್ತು ಸರ್. ಹೊಸ ಡೈರೆಕ್ಟರ್ ಅಲ್ವಾ, ಚೆನ್ನಾಗಿ ಇಷ್ಟ ಆಯಿತು. ಇನ್ನು ಟ್ರೈ ಮಾಡ್ಬೋದು ಫ್ಯೂಚರ್. ಹೇಳಿದ್ರು ನನಗೆ ಆ ಚಿತ್ರ ನಿಮ್ಮಿಂದನೇ ಕ್ಯಾರೋಟ್ ಆಗುತ್ತೆ ಅಂತೇಳಿ. ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕತೆ ಬರ್ತಿದ್ದೀನಿ ಅಂತ ಡೈರೆಕ್ಟರ್ ಹೇಳಿದರು. ಅದನ್ನು ತುಂಬ ಖುಷಿ ಆಯಿತು. ಚೆನ್ನಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಸಿನಿಮಾನ ಜೊತೆಲಿ ಕೂತ್ಕೊಂಡು ನೋಡಿದ್ರೆ ಏನು ಖುಷಿ ಆಯಿತು ನನಗೆ. ಅಲ್ಲೂ ಫ್ಯಾಮಿಲಿ ಥರನೇ ಇದ್ವಿ, ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ದಂಗಿತ್ತು. ತುಂಬ ಚೆನ್ನಾಗಿ ಖುಷಿ ಆಯಿತು ನನಗೆ. ನಮ್ಮ ಚಿತ್ರದುರ್ಗ ಹುಡುಗರು ಎಲ್ಲರೂ ಮಾಡಿರೋದು. ರಘು, ರವೀಂದ್ರ ಎಲ್ಲ ನಮ್ಮ ಫ್ಯಾಮ್ಲಿ ಇದರಲ್ಲೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಸರ್ ಮೂವಿ. ಇಂಟ್ರೆಸ್ಟಾಗಿ ಹೆಣ್ಮಕ್ಳದು ಇದ್ರ ಬಗ್ಗೆ ತುಂಬ ಹೇಳಿದ್ದಾರೆ ಮೂವಿ. ಆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಮಾಡೋದು ತುಂಬಾ ಸಿನಿಮಾಗ್ರಫಿ ಇರ್ಬೋದು. ಸೊ ತುಂಬ ಅದ್ಭುತವಾಗಿ ಬಂದಿದೆ. ಅಂದರೆ ಬೇರೆಯೂ ಸ್ಟಾರ್ಟಪ್ಸ್ ಎಲ್ಲ ನಾವು ನೋಡಿದ್ದೀವಿ ಯಾವ ರೀತಿ ಬಂದಿದೆ ಅಂತ. ಸೊ ಇದರಲ್ಲಿ ವಾಯ್ಸ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಎಲ್ಲ ಚೆನ್ನಾಗಿ ಬಂದಿದೆ. ಪ್ಲಸ್ ದ ಮೆಸೇಜ್ ಟು ದ ಸೊಸೈಟಿ ಏನು ಈಗಿನ ಒಂದು ಇದರಲ್ಲಿ ನೋಡ್ತಾ ಇದ್ದೀವಿ ರೀಸೆಂಟಾಗೂ ಅಷ್ಟೇ. ಸೊ ಆ ಮೆಸೇಜ್ನ ತಲುಪಿಸಿದ್ದಾರೆ, ತುಂಬ ಚೆನ್ನಾಗಿ ಆ ಮೆಸೇಜ್ನ ತಲುಪಿಸಿದ್ದಾರೆ ಅಂತ. ಸೊ ಎಲ್ಲರೂ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದೆ. ಸೊ ಬಂದು ನೋಡ್ಬೋದು ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು. ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಪಾತ್ರಕ್ಕೆ ಏನಿದೆ ಒಂದು ಸೂಟಬಲ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಟೈಮಿಗೆ ಏನು ಬೇಕು, ರೆಕಾರ್ಡ್ ಆಗಲಿ, ಒಂದು ಫೈಟಿಂಗ್ ಆಗಲಿ, ಡೈಲಾಗ್ ಆಗಲಿ, ಎಲ್ಲ ಚೆನ್ನಾಗಿ ಬಂದಿದೆ. ಟೈಮಿಗೆ ಕರೆಕ್ಟಾಗಿ ಕೊಟ್ಟಿದೆ. ತುಂಬ ಚೆನ್ನಾಗಿದೆ ಸರ್. ನಾನು ಇದೇ ಸಿನಿಮಾದಲ್ಲಿ ನಟಿಸಿದ್ದೀನಿ. ಲಕ್ಷ್ಮಮ್ಮನ ಪಾತ್ರ ಮಾಡಿರೋದು ನಾನೇ. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಸ್ಟೋರಿ ಆಗಲಿ, ಪ್ರತಿಯೊಂದು ಆರ್ಟಿಸ್ಟ್ ಆಗಲಿ, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ನನಗಿದೊಂದು ಅವಕಾಶ ಸಿಕ್ತು.